ಸಿಬಿಎಸ್ಇ ಕ್ರಾಂತಿ 10th ಎರಡೆರಡು ಬೋರ್ಡ್ ಎಕ್ಸಾಮ್ ಫೇಲ್ ಆದ್ರೆ ಎರಡನೇ ಚಾನ್ಸ್. ಸ್ನೇಹಿತರೆ, ಇದುವರೆಗೆ ಸಿಬಿಎಸ್ಇ ಸಿಲೆಬಸ್ ನಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ಗೂ ಮುಂಚೆ ಪ್ರಿಪರೇಟರಿ ಪರೀಕ್ಷೆ ಮಾತ್ರ ಬರೆಯೋಕೆ ಅವಕಾಶ ಇತ್ತು. ಆದ್ರೆ ಈಗ ಪಬ್ಲಿಕ್ ಎಕ್ಸಾಮ್ನೇ ಟ್ರಯಲ್ ರೀತಿ ಬರೀಬಹುದು. ಒಂದಲ್ಲ ಎರಡೆರಡು ಸಲ 10th ಪಬ್ಲಿಕ್ ಎಕ್ಸಾಮ್ ನಡೆಸೋಕೆ ಸಿಬಿಎಸ್ಇ ಮುಂದಾಗಿದೆ. ಎರಡನೇ ಸಲ ಬರೆಯುವಾಗ ಯಾವ ಪೇಪರ್ ಬೇಕು ಅದನ್ನ ಮಾತ್ರ ಬರೆದು ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಈ ರೀತಿ ಸಾಕಷ್ಟು ಸ್ಟೂಡೆಂಟ್ ಫ್ರೆಂಡ್ಲಿ ರೂಲ್ಸ್ ಅನ್ನ ಸಿಬಿಎಸ್ಇ ತರ್ತಾ ಇದೆ. ಸರ್ಕಾರಕ್ಕೆ ಪ್ರಪೋಸಲ್ ಕೂಡ ಕೊಟ್ಟಿದೆ. ಹಾಗಾದ್ರೆ ಈ ಪ್ರಪೋಸಲ್ ನಲ್ಲಿ ಇನ್ನು ಏನೇನಿದೆ, ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ವಿದ್ಯಾರ್ಥಿಗಳಿಗೆ ಏನೇನೋ ಆಯ್ಕೆಗಳಿರ್ತವೆ, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaga.com. ನಾನು ಅಮರ್ ಪ್ರಸಾದ್. ವರ್ಷಕ್ಕೆ ಎರಡೆರಡು ಬೋರ್ಡ್ ಎಕ್ಸಾಮ್ ಭಯಕ್ಕೆ ಗುಡ್ ಬೈ. ಎಸ್ ಸ್ನೇಹಿತರೆ, ವರ್ಷದ ಕೊನೆಯಲ್ಲಿ ಬರೋ ಒಂದೇ ಒಂದು ಬೋರ್ಡ್ ಎಕ್ಸಾಮ್ಗೆ ವರ್ಷ ಪೂರ್ತಿ ಭಯದಿಂದ ಓದುವ ದೊಡ್ಡ ತಲೆನೋವು, ಮಕ್ಕಳಿಂದ ದೂರ ಆಗೋ ಟೈಮ್ ಹತ್ರ ಬರ್ತಾ ಇದೆ. ಸದ್ಯ ಒಬ್ಬ ವಿದ್ಯಾರ್ಥಿಗೆ ತನ್ನ ಟ್ಯಾಲೆಂಟ್ ತೋರಿಸೋಕೆ ಇದ್ದಿದ್ದು ಒಂದೇ ಚಾನ್ಸ್, 3 ಗಂಟೆಗಳ ಒಂದೇ ಎಕ್ಸಾಮ್. ಎಷ್ಟೋ ಮಕ್ಕಳಿಗೆ ಎಕ್ಸಾಮ್ ದಿನ ಏನಾದರೂ ಸಮಸ್ಯೆ ಆದರೆ ಇಡೀ ವರ್ಷದ ಪರಿಶ್ರಮ ವೇಸ್ಟ್ ಆಗ್ತಾ ಇತ್ತು. ಸಪ್ಲಿಮೆಂಟರಿ ಆಪ್ಷನ್ ಇದೆ, ಆದರೆ ಅದು ಒಂದೆರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆದವರಿಗೆ ಮಾತ್ರ. ಹಾಗಾಗಿ ಕೆಲ ವಿದ್ಯಾರ್ಥಿಗಳಿಗೆ 10th ಬೋರ್ಡ್ ಎಕ್ಸಾಮ್ ಅಂದರೆ ಭಯ ಆಗ್ತಾ ಇತ್ತು. ಸಾಕಷ್ಟು ಸ್ಟಡೀಸ್ 20-25% 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಆಂಗ್ಸೈಟಿ ಇರುತ್ತೆ, ಹೆದರ್ಕೊಂಡೇ ಪ್ರಾಬ್ಲಮ್ ಮಾಡ್ಕೊಳ್ತಾರೆ ಅಂತ ಹೇಳಿವೆ. ಆದ್ರೀಗ ಆ ಎಕ್ಸಾಮ್ ಭಯಕ್ಕೆ ಗುಡ್ ಬೈ ಹೇಳೋ ಟೈಮ್ ಬಂದಿದೆ. 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ NEP ನಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ 2 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸೋ ಪ್ರಪೋಸಲ್ ಇತ್ತು. ಒಂದು ಮೇನ್ ಎಕ್ಸಾಮ್, ಇನ್ನೊಂದು ಇಂಪ್ರೂವ್ ಮಾಡ್ಕೊಳ್ಳೋಕೆ ಎಕ್ಸಾಮ್. ಅದು ಕೂಡ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಆಪ್ಷನಲ್. ಈಗ ಈ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಥವಾ CBSE ಜನಾಭಿಪ್ರಾಯ ಕೇಳಿದೆ. ಒಂದು ವೇಳೆ ಸಕಾರಾತ್ಮಕ ಅಭಿಪ್ರಾಯ ಬಂದ್ರೆ ಆಯ್ತು ಮಾಡಿ ಅಂತ ಎಲ್ಲರೂ ಹೇಳಿದ್ರೆ 2025-26 ಶೈಕ್ಷಣಿಕ ವರ್ಷ ಶುರುವಾಗೋಕ್ಕೂ ಮುಂಚೆ 2026 ಪರೀಕ್ಷೆಯ ಶೆಡ್ಯೂಲ್ ಅನೌನ್ಸ್ ಆಗುತ್ತೆ. ಅಂದರೆ ಡಬಲ್ ಪಬ್ಲಿಕ್ ಎಕ್ಸಾಮ್ ಶೆಡ್ಯೂಲ್ ಅನೌನ್ಸ್ ಆಗುತ್ತೆ. ಈ ವರ್ಷ 10ನೇ ತರಗತಿ ಅಡ್ಮಿಷನ್ ಆಗೋರು, ಅದರಲ್ಲೂ ಕೂಡ CBSE ಸಿಲೆಬಸ್ ಓದೋರು ಎರಡೆರಡು ಬಾರಿ 10th ಪಬ್ಲಿಕ್ ಎಕ್ಸಾಮ್ ಬರಿಬಹುದು. ಹಾಗಿದ್ರೆ ಈ ಡ್ರಾಫ್ಟ್ ನಲ್ಲಿ ಇನ್ನೂ ಏನೇನಿದೆ ಅಂತ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ, ಬೇಕಾದ ಪೇಪರ್ಗೆ ಮರುಪರೀಕ್ಷೆ, ಬೆಸ್ಟ್ ಆಫ್ 2 ಅಂಕ ಮಾರ್ಕ್ಸ್ ಕಾರ್ಡ್ ಮೇಲೆ. ಎಸ್, ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟರ್ ಆಗುವಾಗಲೇ ಬೋರ್ಡ್ ಎಕ್ಸಾಮ್ ಒಂದ್ಸಲ ಬರಿಬೇಕಾ ಅಥವಾ 2 ಸಲ ಬರಿಬೇಕಾ ಅನ್ನೋದನ್ನ ಆಪ್ಷನ್ ತಗೋಬಹುದು ಅಂತ ಪ್ರಪೋಸಲ್ ಹೇಳಿದೆ. ಈ ವರ್ಷ ಸೆಪ್ಟೆಂಬರ್ನಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ. ಆ ಟೈಮ್ನಲ್ಲೇ ವಿದ್ಯಾರ್ಥಿಗಳು ಮೊದಲನೇ ಪರೀಕ್ಷೆ ಮಾತ್ರ ಬರಿಬೇಕಾ, ಎರಡನೇ ಪರೀಕ್ಷೆ ಮಾತ್ರ ಬರಿಬೇಕಾ ಅಥವಾ ಎರಡನ್ನೂ ಬರಿಬೇಕಾ ಅಂತ ಅವರೇ ಚೂಸ್ ಮಾಡ್ಕೋಬಹುದು. ನೆನಪಿರ್ಲಿ, ಈ ರೀತಿ ಆಯ್ಕೆ ಮಾಡ್ಕೊಳ್ಳೋ ಆಪ್ಷನ್ ಎಕ್ಸಾಮ್ ಟೈಮ್ನಲ್ಲಿ ಇರೋದಿಲ್ಲ. 2 ಪರೀಕ್ಷೆ ಮುಂಚೆನೆ ಆಯ್ಕೆ ಮಾಡ್ಕೊಂಡಿದ್ರೆ ಎರಡನ್ನೂ ಕೂಡ ಬರಿಬಹುದು. ಅಥವಾ ಮೊದಲ ಪರೀಕ್ಷೆ ಬರೆಯಲ್ಲ ಅಂದವರು ಎರಡನೇದು ಮಾತ್ರನೂ ಬರಿಬಹುದು. ಇನ್ನು ಎರಡನೇ ಪರೀಕ್ಷೆ ಬರೆಯುವಾಗಲೂ ಕೂಡ ಎಲ್ಲ ಪೇಪರ್ಗಳನ್ನೂ ಬರಿಬೇಕು ಅಂತ ಇಲ್ಲ, ಬೇಕಾದ ಪೇಪರ್ಗಳನ್ನ ಮಾತ್ರ ಚೂಸ್ ಮಾಡ್ಕೋಬಹುದು. ಉದಾಹರಣೆಗೆ ಪ್ರಪೋಸಲ್ನಲ್ಲಿರೋ ಶೆಡ್ಯೂಲ್ ಪ್ರಕಾರ ಮುಂದಿನ ವರ್ಷ ಫೆಬ್ರವರಿ 17ರಿಂದ ಮಾರ್ಚ್ 6ರವರೆಗೆ ಮೊದಲ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಏಪ್ರಿಲ್ನಲ್ಲಿ ಮೊದಲ ಪರೀಕ್ಷೆಯ ರಿಸಲ್ಟ್ ಕೂಡ ಗೊತ್ತಾಗಿರುತ್ತೆ. ಅದರಲ್ಲಿ ಬಂದಿರೋ ಮಾರ್ಕ್ಸ್ ಸಾಕು ಅಂದ್ರೆ ಎರಡನೇ ಪರೀಕ್ಷೆ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಆದರೆ 3 ಪೇಪರ್ನಲ್ಲಿ ಮಾತ್ರ ಒಳ್ಳೆ ಮಾರ್ಕ್ಸ್ ಬಂದಿದೆ, 95, 96, 97 ಬಂದಿದೆ. ಇಷ್ಟೇ ಸಾಕು ಅನಿಸಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಆ 3 ಪೇಪರ್ಗಳಿಗೆ ಮಾತ್ರ ರೀ ಎಕ್ಸಾಮ್ ತಗೋಬೋದು. ಒಳ್ಳೆ ರಿಸಲ್ಟ್ ಬಂದಿರೋ ಪೇಪರ್ಗಳನ್ನು ಆಪ್ಟೌಟ್ ಮಾಡ್ಕೋಬೋದು. ಇಲ್ಲ 98 ಸಾಲಲ್ಲ, ಇನ್ನೆರಡು ಮಾರ್ಕ್ಸ್ ಬೇಕು ಅಂದರೆ ಇನ್ನೊಂದು ಸಲ ಬರೆದು 100ಕ್ಕೆ ಟ್ರೈ ಮಾಡ್ಬೋದು. ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ಇನ್ನು 2 ಎಕ್ಸಾಮ್ಗಳಲ್ಲಿ ಯಾವುದು ಜಾಸ್ತಿ ಮಾರ್ಕ್ಸ್ ಇರುತ್ತೋ ಅದೇ ಮಾರ್ಕ್ಸ್ ಕಾರ್ಡ್ ಮೇಲೆ ಬರುತ್ತೆ, ಅದೇ ಫೈನಲ್ ಆಗುತ್ತೆ. ಬೆಸ್ಟ್ ಆಫ್ 2. ನೀವು ಎರಡನೇ ಸಲ ಮ್ಯಾಥ್ಸ್ ಪೇಪರ್ ಬರೆದಾಗಲೂ ಮೊದಲನೇ ಮಾರ್ಕ್ಸೇ ಚೆನ್ನಾಗಿತ್ತು ಅಂದರೆ ನಿಮಗೆ ಸಿಗೋದು ಯಾವುದು ಹೈಯೆಸ್ಟ್ ಇರುತ್ತೋ ಅದೇ ಸಿಗುತ್ತೆ ಮಾರ್ಕ್ಸ್ ಕಾರ್ಡ್ ಮೇಲೆ. ಮೊದಲ ರಿಸಲ್ಟ್ ಮೂಲಕ 11th ಅಡ್ಮಿಷನ್. ಏಪ್ರಿಲ್ಗೆ ಮೊದಲ ರಿಸಲ್ಟ್ ಬಂದಮೇಲೆ ಡಿಜಿಲಾಕರ್ ಆ್ಯಪ್ನಲ್ಲಿ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಎರಡನೇ ಎಕ್ಸಾಮ್ ಬರೆಯಲ್ಲ ಅಂದವರು ಈ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿನೇ 11thಗೆ ಅಡ್ಮಿಷನ್ ಆಗ್ಬೋದು. ಆದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಎರಡನೇ ಪರೀಕ್ಷೆ ಮುಗಿದ ಮೇಲೇ ಸಿಗುತ್ತೆ. ಇನ್ನು ಈ ಡ್ರಾಫ್ಟ್ ಪ್ರಕಾರ ಮೇನ್ ಎಕ್ಸಾಮ್ ಮಾತ್ರ 2 ಬಾರಿ ನಡೆಯೋದು. ಇಂಟರ್ನಲ್ ಅಸೆಸ್ಮೆಂಟ್ ಅಥವಾ IA ಒಂದೇ ಸಲ ಇರುತ್ತೆ. ಇನ್ನು ಸ್ನೇಹಿತರೆ, ಈ ಹೊಸ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಪಾಸಿಟಿವ್ ಫೀಡ್ಬ್ಯಾಕೇ ಇಲ್ಲ. ಕೆಲವರು 10ನೇ ತರಗತಿ ಬೋರ್ಡ್ ಎಕ್ಸಾಮೇ ಬೇಡ, ಬದಲಿಗೆ ನಿರಂತರವಾಗಿ ಅಸೆಸ್ಮೆಂಟ್ ಮಾಡಿ 12th ಪಬ್ಲಿಕ್ ಎಕ್ಸಾಮ್ ಸಾಕು ಅಂತಲೂ ಹೇಳ್ತಿದ್ದಾರೆ. ಹಾಗೆ 2 ಸಲ ಎಕ್ಸಾಮ್ ಮಾಡಿದ್ರೆ ಸ್ಟೂಡೆಂಟ್ಸ್ ಮೇಲಿರೋ ಪ್ರೆಷರ್ ಶಿಕ್ಷಕರಿಗೆ ಶಿಫ್ಟ್ ಆಗುತ್ತೆ ಅನ್ನೋ ಒಪಿನಿಯನ್ ಕೂಡ ಇದೆ. ಕೆಲವರು ಮೊದಲ ಪರೀಕ್ಷೆಯಲ್ಲಿ 3 ಪೇಪರ್ ಬರೆದು ಉಳಿದ ಪೇಪರ್ ಎರಡನೇ ಪರೀಕ್ಷೆಯಲ್ಲಿ ಬರಿಬೋದಾ ಅನ್ನೋ ಪ್ರಶ್ನೆ ಹಾಕಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಗಮನಿಸಬೇಕಾದ ಅಂಶ ಅಂದ್ರೆ ಪರೀಕ್ಷೆ ನಡೆಯೋ ಟೈಮ್ ಅರ್ಧಕ್ಕರ್ಧ ಇಳಿದಿರೋದು. 2 ಪರೀಕ್ಷೆನೂ 16ರಿಂದ 18 ದಿನ ಅಷ್ಟೇ ನಡೆಯುತ್ತೆ. ಪೇಪರ್ಗಳ ಮಧ್ಯೆ ಹೆಚ್ಚು ಗ್ಯಾಪ್ ಇರಲ್ಲ.
ಈಗ 30-32 ದಿನ ಎಕ್ಸಾಮ್ ನಡೀತಾ ಇದ್ದಾವೆ. ಕೆಲ ಪೇಪರ್ಗಳಿಗೆ 10 ದಿನ ಗ್ಯಾಪ್ ಬರೋ ಚಾನ್ಸಸ್ ಕೂಡ ಇದೆ. ಕೆಲ ವಿದ್ಯಾರ್ಥಿಗಳಿಗೆ ಇದು ಅನವಶ್ಯಕ ಅನಿಸಬಹುದು. ನೆಕ್ಸ್ಟ್ ಈಗ ಇರೋ ಪ್ರಪೋಸಲ್ ಪ್ರಕಾರ ಫಾಸ್ಟ್ ಆಗಿ ಮುಗಿಯುತ್ತೆ. ಇನ್ನು ಮೊದಲ ಪರೀಕ್ಷೆಯಲ್ಲೇ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆ ತಗೊಳ್ಳೋಕೆ ಸಖತ್ ಟೈಮ್ ಸಿಗುತ್ತೆ. PU ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, NTSC, NSTSC, SCAT, ಒಲಿಂಪಿಯಾಡ್ ಟೆಸ್ಟ್ಗಳು ಅಥವಾ ಅಡ್ವಾನ್ಸ್ ಆಗಿ JEE, NEET ಮುಂತಾದ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋಕೆ ಟೈಮ್ ಸಿಗುತ್ತೆ. ಜೊತೆಗೆ ಒಂದೇ ಪರೀಕ್ಷೆ ಮೈಂಡ್ನಲ್ಲಿ ಇಟ್ಕೊಂಡು ಸಿಲೆಬಸ್ ಮೆಮರೈಸ್ ಮಾಡೋದು ಬಿಟ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಫೋಕಸ್ ಮಾಡ್ಬೋದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸೆಕೆಂಡ್ ಅಪಾರ್ಚುನಿಟಿ ಸಿಗ್ತಿರೋದು ಪಾಸಿಟಿವ್ ಬೆಳವಣಿಗೆ. ಹುಷಾರ್ ತಪ್ಪಿನೋ ಇನ್ಯಾವುದೋ ಕಾರಣಕ್ಕೆ ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದ್ರೆ ಹಾಕಿರೋ ಎಫರ್ಟ್ಸ್ ವೇಸ್ಟ್ ಆಗ್ತಾ ಇತ್ತು. 2 ಎಕ್ಸಾಮ್ ಬಂದ್ರೆ ಈ ಸಮಸ್ಯೆ ಎಲಿಮಿನೇಟ್ ಆಗುತ್ತೆ. ವರದಿಯನ್ನು ಸ್ನೇಹಿತರೆ ಪ್ರತಿಯೊಬ್ಬ ಪೋಷಕರಿಗೂ ವಿದ್ಯಾರ್ಥಿಗೂ ತಲುಪಿಸಿ ಅವರು ಕೂಡ ನೋಡ್ಲಿ, ಇದಕ್ಕೆ ಪ್ರಿಪೇರ್ ಆಗೋಕೆ ಅವ್ರಿಗೂ ಕೂಡ ಟೈಮ್ ಸಿಗುತ್ತೆ. ಒಂದಷ್ಟು ಐಡಿಯಾ ಕೂಡ, ಯೋಚನೆ ಕೂಡ ಅವರು ಕೂಡ ಮಾಡಬಹುದು. ಹಾಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕೂಡ ಕಾಮೆಂಟ್ ಮಾಡಿ ನೀವು ತಿಳಿಸಬಹುದು ವಿಡಿಯೋ ಕೆಳಗಡೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.